ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರೇಕಳಗೆರೆ ಲಂಬಾಣಿಹಟ್ಟಿ ಗ್ರಾಮದ ಶ್ರೀ ಪಾಲಯ್ಯ ಅವರ ತೋಟದಲ್ಲಿದ್ದೀವಿ. ಇವರು ಒಳ್ಳೆಯ ಒಂದು ಲಾಭದಾಯಕ ಒಂದು ಏನಂತಾರೆ ನೀವು ಪೊಮೊಗ್ರೆನೇಟ್ ಅಥವಾ ದಾಳಿಂಬೆ ಒಂದು ಗಿಡಗಳನ್ನ ಬೆಳೆಸ್ತಿದ್ದಾರೆ. ಈಗಾಗಲೇ ಇವರು ಗೂಟಿ ಮಾಡಿ ಅದರಲ್ಲಿ ಒಳ್ಳೆ ಲಾಭ ಗಳಿಸ್ತಿದ್ದಾರೆ. ಮತ್ತು ಇತ್ತೀಚೆಗೆ ಅವ್ರು ಏನಂತಂದರೆ ಈ ಹೊಸದಾಗಿ ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ಮಾಡಿದ ದಾಳಿಂಬೆ ಗಿಡಗಳನ್ನೂ ಸಹ ತಂದು ಹಾಕ್ಕೊಂಡಿದ್ದಾರೆ. ಅದು ಕೂಡ ಒಂದು 2 ವರ್ಷದ ಗಿಡ ಇದೆ ಅಂತ ಹೇಳ್ತಿದ್ರು. ಹೂ ಬಂದಿದೆ, ಚೆನ್ನಾಗಿ ಹೂ ಬಂದಿದೆ ಅಂತ ಹೇಳ್ತಿದ್ರು. ಬನ್ನಿ ವೀಕ್ಷಕರೇ, ಇವರು ಯಾವ ರೀತಿ ಒಂದು ತಮ್ಮ ಒಂದು ದಾಳಿಂಬೆ ಬೆಳೆದ ಅನುಭವವನ್ನು ಹಂಚ್ಕೊಳ್ತಾರೆ ಅಂತ ನೋಡೋಣ. ಬನ್ನಿ ಸರ್. ನಮಸ್ಕಾರ. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಓಕೆ ಸರ್. ನಿಮ್ಮ ತೋಟಕ್ಕೆ ಬಂದಿದ್ವಿ ಸರ್. ಇಲ್ಲಿ ಒಳ್ಳೆ ಒಂದು ದಾಳಿಂಬೆ ಬೆಳೆನ ಬೆಳೆದಿದ್ದೀರಿ ನೀವು. ಈಗಾಗಲೇ ಒಳ್ಳೆ ಕಾಯಿ ಕಟ್ಟಿದೆ, ಒಂದು ಕಟಿಂಗ್ ಕೂಡ ಆಯ್ತು ಅಂತ ಹೇಳಿದ್ರಿ. ಕಟಿಂಗ್ ಆಗಿದೆ ಸರ್. ಈಗ ನೀವು ನಿಮ್ಮ ಕೃಷಿ ಹಿನ್ನೆಲೆ ಬಗ್ಗೆ ಹೇಳ್ತೀರಾ ಸರ್? ಅಂದ್ರೆ ನೀವು ಮುಂಚೆಯಿಂದನೂ ಕೃಷಿ ಮಾಡ್ಕೊಂಡು ಬಂದಿದ್ರಾ ಅಥವಾ ಬೇರೆ ಏನಾದರೂ ವೃತ್ತಿಯನ್ನು ಮಾಡ್ತಿದ್ರಾ? ಫಸ್ಟ್ ಕೃಷಿ ನಾವು 2002ರಿಂದನೂ ನೀರುಳ್ಳಿ, ಜೋಳ, ರಾಗಿ, ಮೆಕ್ಕೆಜೋಳ ಅಂತವು ಬೆಳಿತಿದ್ವು ಸರ್. ಹೌದು. ಆಮೇಲೆ ಅವರಿಂದ ನಮ್ಗೇನು ಜಾಸ್ತಿ ಆದಾಯ ಬರ್ಲಿಲ್ಲ. ನಮ್ಮ ಮನೆ ಖರ್ಚಿಗೆ ಅದಿಗೆ ಆಯ್ತು ಹೊರತು ಮುಂದಕ್ಕೆ ಆದಾಯ ಆಗ್ಲಿಲ್ಲ. ಒಂದ್ 2 ಸತಿ ನೀರುಳ್ಳಿ ಬಹಳ ಲಾಸ್ ಆಗ್ಬಿಡ್ತು ಸರ್. ಅದಕ್ಕೋಸ್ಕರ ನಾನು ಈ ದಾಳಿಂಬೆಗೆ ಇಳಿದಿದ್ದೆ. ನಾನು ಅಂದ್ರೆ ನಿಮ್ಮ ಸಾಂಪ್ರದಾಯಿಕ ಬೆಳೆಗಳು ನಿಮ್ಮ ಹತ್ರ ಏನು ಜಾಸ್ತಿ ಆದಾಯ ತರ್ತಿರ್ಲಿಲ್ಲ. ಆಮೇಲೆ ಈರುಳ್ಳಿ ಬೆಳೆದಾಗ ಸ್ವಲ್ಪ ನಿಮ್ಗೆ ನಷ್ಟ ಕೂಡ ಆಯ್ತು. ನಷ್ಟ ಆಯ್ತು. ನೀವು ಈ ದಾಳಿಂಬೆ ಬೆಳೆಗೆ ಬಂದ್ರಿ. ಅಂದ್ರೆ ಸರ್, ಈಗ ದಾಳಿಂಬೆನೆ ಯಾಕೆ ಅಂತ? ಯಾಕಂದ್ರೆ ಬಹಳಷ್ಟು ಬೇರೆ ಬೇರೆ ಹಣ್ಣಿನ ಗಿಡಗಳು ಇದಾವೆ, ಹೌದಲ್ಲ? ಇದಾವೆ ಸರ್. ದಾಳಿಂಬೆಯಲ್ಲಿ ನಮ್ಮ ಏರಿಯಾದಲ್ಲಿ ಬಹಳ ಜನ ಬೆಳೀತಿದ್ದಾರೆ. ಅವರೆಲ್ಲ ಒಂದ್ ಸ್ವಲ್ಪ ನನಗೆ ಗೈಡೆನ್ಸ್ ಕೊಡೋರು. ಈ ತರ ದಾಳಿಂಬೆ ಬೆಳೀರಿ, ಒಳ್ಳೆ ಲಾಭ ಇರ್ತದೆ. 2000 ಗಿಡ ಹಾಕೊಂಡ್ರೆ ಒಬ್ಬ ರೈತ ಒಬ್ಬ ಅಪಾಯಿಂಟ್ಮೆಂಟ್ ಮೇಂಟೆನೆನ್ಸ್ ಮಾಡ್ಬೋದು. ಅಪಾಯಿಂಟರ್ ಹಂಗೆ ಇರ್ಬೋದು. ಒಂದ್ 2000 ಗಿಡ ಸಾಕಿದ್ರೆ ಒಳ್ಳೆ ಲಾಭ ಮಾಡ್ಕೊಬಹುದು ಅಂತೇಳಿ ನಮ್ ಗೈಡೆನ್ಸ್ ಕೊಟ್ರು ಸರ್. ಅದಕ್ಕೋಸ್ಕರ ನಾವು ದಾಳಿಂಬೆಗೆ ಇಳಿದ್ವಿ ಸರ್. ಈಗ ನಿಮ್ಮ ಈ ಕಡೆ ಮಣ್ಣು ಮತ್ತೆ ಹವಾಗುಣ ಕೂಡ ಒಳ್ಳೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಚೆನ್ನಾಗಿದೆ ಸರ್. ನೀರು, ವಾತಾವರಣ ಹೇಳಿ ಮಾಡಿಸ್ದಂಗೆ ಅಂತ ಅಂತಾರೆ. ಸರ್. ಈಗ ಯಾವ ತಳಿ ಇದೆ ಸರ್ ಇದು? ಇದು ಭಗವಾನ್ ಸರ್. ಇದು ಭಗವಾ ತಳಿ. ಸರ್. ಈಗ ಸರ್, ಇದ್ರಲ್ಲಿ 2 ತರ ಗಿಡ ಬರುತ್ತೆ. ಅಂದ್ರೆ ಈ ಗೂಟಿ ಕಟ್ಟಿರೋ ಗಿಡನೂ ಬರ್ತವೆ. ಆಮೇಲೆ ಇತ್ತೀಚೆಗೆಲ್ಲ ಈಗ ರೈತರೆಲ್ಲ ಏನಂತಂದ್ರೆ ಈ ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ಮಾಡಿದ ಗಿಡಗಳು ಎಲ್ಲ ತಂದು ಹಾಕೊಂತಿದ್ದಾರೆ. ನಿಮ್ಮಲ್ಲಿ ಯಾವ್ದು ಇದೆ ಸರ್? ಸರ್, ನಾನು ಫಸ್ಟ್ಗೆ ಇದು ಗೂಟಿನೇ ಹಾಕಿರೋದು. ತಿರ್ಗಿ ಆ ಕಡೆ 2000 ಗಿಡ ಕೃಷಿ ಕಲ್ಚರ್ ಮಾಡಿದೀನಿ. ಟಿಶ್ಯೂ ಕಲ್ಚರ್ ಗಿಡನು ಹಾಕೊಂಡಿದ್ದೀನಿ. ಈಗ ಗೂಟಿ ಕಟ್ಟಿರೋದು ಇದು ಎಷ್ಟು ಎಕರೆ ಇದೆ ಸರ್? ಇದು 5 ಎಕರೆ ಇದೆ ಸರ್. 5 ಎಕರೆ. ಎಷ್ಟು ಗಿಡ ಸರ್ ಇದು? 1800 ಸರ್. 1800 ಗಿಡ. 800 ಗಿಡ. ಇದು ಎಲ್ಲಿಂದ ತಂದ್ರಿ ಸರ್? ಇದು ಮಹಾನಂದಿ ಸರ್, ಆಂಧ್ರದಿಂದ. ಅಲ್ಲಿ ನರ್ಸರಿಯಿಂದ ಆ ಕಡೆ ತಗೊಂಡ್ ಬಂದ್ರಿ. ಭಗು ಅಂತೇಳಿ ಅಲ್ಲಿಂದ ತಂದಿದ್ರು ಬೇರೆಯವರು. ನಾವು ಅವ್ರ ನಂಬರ್ ಇಸ್ಕೊಂಡು ಅವ್ರ ಕಾಂಟ್ಯಾಕ್ಟ್ ಮೇಲೆ ಹೋಗಿ ತಂದದ್ದು. ಒಂದು ಗಿಡ ಎಷ್ಟಕ್ಕಿತ್ತು ಸರ್ ಇದು? ಅವಾಗ 16 ರೂಪಾಯಿ ಸರ್. ಅವಾಗ 16 ರೂಪಾಯಿ. ಮತ್ತೆ ಇದು ನಾವು ಡೆಲಿವರಿ ಚಾರ್ಜ್ ನಿಮ್ದು. ಅಂದ್ರೆ ಎಲ್ಲ ಸೇರಿ ಎಷ್ಟಾಯ್ತು ಸರ್ ಒಂದ್ ಗಿಡಕ್ಕೆ? ಅವಾಗ 22 ರೂಪಾಯಿ ಆಗಿತ್ತು. ಒಂದ್ ಗಿಡಕ್ಕೆ 22 ರೂಪಾಯಿ. ಈಗ ನೀವು ಮತ್ತೆ ಇನ್ನೊಂದು ಟಿಶ್ಯೂ ಕಲ್ಚರ್ ಗಿಡನು ಹಾಕೊಂಡಿದೀನಿ ಅಂತ ಹೇಳಿದ್ರೆ ಸರ್, ಅದು ಎಷ್ಟು ಎಕರೆ ಇದೆ? ಅದು 6 ಎಕರೆ ಇದೆ ಸರ್. 6 ಎಕರೆ ಸರ್. ಅಂದ್ರೆ ಅದು ಎಲ್ಲಿಂದ ತಂದ್ರಿ ಸರ್? ಅದು ಬೆಂಗಳೂರು ಇರುತ್ತೆ, ಅಲ್ಲಿ ಬೆಂಗಳೂರಾಗ ಸರ್. ದೇವನಹಳ್ಳಿ. ಯಾರು ಗೂಗಲ್ ಬಯೋಟೆಕ್ ಅಂತ ಸರ್. ಅಂದ್ರೆ ಅವ್ರದ್ದೇ ಚೆನ್ನಾಗಿದೆ ಅಂತ ಯಾರು ಹೇಳಿದ್ರು ಸರ್? ಅಂದ್ರೆ ಅಲ್ಲಿ ಬಹಳಷ್ಟು ಲ್ಯಾಬ್ಗಳಿದೆ, ಬಹಳ ಕಡೆ ಸಿಗುತ್ತೆ. ಅಲ್ಲ ಸರ್, ಈಗ ನಾವು ತೋಟಗಾರಿಕೆ ಇವಾಗ ತೋಟದ ನಾವೆಲ್ಲ ಇರ್ತೀವ. ರೈತರು ಅವ್ರವ್ರು ಯಾವ್ಯಾವ ತಳಿ ಇಳಿಸಿದಾರೆ ಅಂತೇಳಿ ಎಲ್ಲ ಒಂದ್ ಸ್ವಲ್ಪ ವಿಚಾರಣೆ ಮಾಡ್ತಾ ಇರ್ತೀವಿ. ಅವ್ರ ಹೋಗಿ ಒಂದ್ ಸ್ವಲ್ಪ ತೋಟ ಪ್ಲಾಟ್ಗಳು ನೋಡ್ತಿರ್ತೀವಿ. ನೋಡಿದಾಗ ಇಳುವರಿ ಯಾವ ತರ ಇದೆ, ಅಲ್ಲಿ ವಿಲ್ಟ್ ಇಲ್ಲ, ಬ್ರೈಟ್ ಇಲ್ಲ ಅಂದಾಗ ಅವನ್ನ ಆಯ್ಕೆ ಮಾಡ್ಕೊಂಡ್ವಿ ಸರ್ ನಾವು. ಅಂದ್ರೆ ನಿಮಗೆ ಗೂಗಲ್ ಅವ್ರದ್ ಬಗ್ಗೆ ಬೇರೆ ರೈತರು ಹೇಳಿದ್ರು? ಬೇರೆ ರೈತರು ನಮ್ಮ ಹತ್ರ ಚೆನ್ನಾಗ್ ಬಂದೈತಿ ಅಂತ. ಅವ್ರು 2 ಬೆಳೆ ಬೆಳೆದಿದ್ರು. 2 ಬೆಳೆ ಬೆಳೆದಿದ್ರು. ಒಳ್ಳೆ ಹಣ್ಣು ಬಂದಿತ್ತು, ಇಳುವರಿ ಇತ್ತು. ಈಗ ಅದು ತಂದು ಎಷ್ಟು ತಿಂಗಳಾಯ್ತು ಸರ್?
ಅದು ತಿಂದು 20 ತಿಂಗಳು ಹಾಕತ್ ಸರ್. ಅಂದ್ರೆ ಹತ್ತತ್ರ 2 ವರ್ಷ ಬಂತು. 2 ವರ್ಷ ಸರ್. ಅಂದ್ರೆ ಈಗೇನ್ ಅದ್ರಲ್ಲಿ ಹೂವು ಏನಾದ್ರು ಬಿಟ್ಕೊಂಡಿದಾರ ಸರ್ ಈಗ ನೀವು? ಹೂ ಬಿಟ್ಕೊಂಡಿದ್ದೀನಿ ಸರ್. ಈಗ ಮೊನ್ನೆ ಇತ್ರೆಯಲ್ಲಿ ಹೊಡೆದಿದ್ವಿ. ಹೌದಾ ಸರ್? 20 ದಿನ ಆಗಿದೆ. ಈಗ ಸರ್ ಈಗ ನೀವು ಗೂಟಿ ಮಾಡಿರೋ ಗಿಡನು ಇದಾವ ನಿಮ್ಮ ಹತ್ರ, ಅವು ತಂದಿದ್ದೇವೆ. ನಿಮಗೇನ್ ಅನ್ಸುತ್ತೆ ಸರ್ ಈಗ ಬೆಳವಣಿಗೆ ಹಂತದಲ್ಲಿ ಈ ಗಿಡದಲ್ಲಿ ರೋಗ ಅದು ಜಾಸ್ತಿ ಇತ್ತಾ, ಅದ್ರಲ್ಲಿ ಏನಾದ್ರು ಜಾಸ್ತಿ ಇತ್ತಾ, ಹೆಂಗೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿತ್ತಾ ಹೆಂಗೆ ಅಂತ? ರೋಗಗಳು ಏನು ಕಂಡಿಲ್ಲ ಸರ್. ಇದರಲ್ಲಿ ವಿಲ್ಟ್ ಒಂದ್ ಸ್ವಲ್ಪ ಬಂದಿದೆ. ಇದ್ರಲ್ಲಿ ಒಂದ್ 50 ಗಿಡ ವಿಲ್ಟ್ ಆಗಿದೆ. ಬ್ರೈಟ್ ಏನಿಲ್ಲ. ಹೌದು. ಅದ್ರಲ್ಲಿ ಯಾವ ಇನ್ನ ಕಂಡಿಲ್ಲ ಸರ್. ಒಂದ್ ಬೆಳೆ ಬಂದಾಗೆ ಗೊತ್ತಾಗೋದು ವಿಲ್ಟ್ ಬ್ರೈಟ್. ಒಂದ್ ಬೆಳೆ ಕ್ರಾಪ್ ಬಿಟ್ಟಾಗೆ ಗೊತ್ತಾಗೋದು. ಏನಂತಂದ್ರೆ ಈ ಟಿಶ್ಯೂ ಕಲ್ಚರ್ ಗಿಡ ತರ್ಬೇಕಂತಂದ್ರೆ ಅದ್ರಲ್ಲಿ ತೊಂದ್ರೆ ಸರ್, ಮೊದ್ಲೇ ಬುಕ್ಕಿಂಗ್ ಮಾಡ್ಬೇಕು. ಫಸ್ಟ್ ಮೊದ್ಲೇ ಆರ್ಡರ್ ಕೊಟ್ಟು ಆಮೇಲೆ 1 ತಿಂಗಳು 2 ತಿಂಗಳು 3 ತಿಂಗಳು ವೇಟ್ ಮಾಡಿದೀವಿ ಸರ್ ಮಾಡಿ ತರ್ಬೇಕು ಅಂತ. ನಿಮಗೆ ಎಷ್ಟು ಟೈಮ್ ಹಿಡಿತು ಸರ್? ಅಂದ್ರೆ 3 ತಿಂಗಳು ಟೈಮ್ ಹಿಡಿಸ್ತು. ಅವ್ರು ಮುಂಚೆನೆ ಹೇಳಿದ್ರ 3 ತಿಂಗಳು ಬೇಕಾಗುತ್ತೆ ಅಂತ? 2 ತಿಂಗಳು ಹೇಳಿದ್ರು. ಆ ಟೈಮಲ್ಲಿ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಅಂತೇಳಿ ಹೌದೌದು ಸ್ವಲ್ಪ ಡಿಲೇ ಆಯ್ತು ಸರ್. ಅಂದ್ರೆ 3 ತಿಂಗಳಿಗೆ ಕೊಟ್ರು. 3 ತಿಂಗಳಿಗೆ ನಮ್ಗೆ ಅಂತ ಹೇಳಿದ್ರು. ಬಟ್ 1 ತಿಂಗಳು 3 ತಿಂಗಳಿಗೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಈಗ ಸರ್ ನೀವು ದಾಳಿಂಬೆ ಬೆಳೆದಿದ್ದೀರಿ, ನೀವು ಹೇಳಿದ್ರಿ ಸರ್ ಇದು ಗೂಟಿ ಗಿಡ ಈಗಾಗ್ಲೇ 5 ವರ್ಷದ 5ನೇ ಬೆಳೆ ಅಂತ ಹೇಳಿದ್ರಿ. ಅಂದ್ರೆ 6 ವರ್ಷ ಆತು ಇವಾಗ. ಸರ್ ಈ ಗಿಡ ತಂದು ನಾಟಿ ಮಾಡ್ಕೋಬೇಕಾದ್ರೆ ನೀವು ಈ ಮಣ್ಣಿನ ಸಿದ್ಧತೆ, ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಿದ್ರಿ? ಫಸ್ಟಿಗೆ ಫ್ಲೋ ಓಡಿಸ್ಬಿಟ್ಟಿವಿ ಸರ್ ನಾವು. ಈ ಮರದ ರಂಬಿಗಳೆಲ್ಲ ಕಡಿಸ್ಬಿಟ್ಟು ಎಲ್ಲ ಸರಬನ್ನ ಎಲ್ಲ ಹೊಂಗೆ ಸರಬು, ಈ ಸರಿ ಅದೇನಂತಾರೆ ಬೇವಿನ ಸರಬು, ಎಲ್ಲ ನೆಲಕ್ಕೆಲ್ಲ ಆರಿಸ್ಬಿಟ್ಟು ಅದು ಚೆನ್ನಾಗಿ ಕೊಳೆಯವರೆಗೂ 1-2-3 ತಿಂಗಳು ನಾವು ಇದ್ಬಿಟ್ಟು ಸರ್ ಬಿಟ್ಟು ಅದಾಗಕ್ ಬಿಟ್ಟು ಆಮೇಲೆ ಸಸಿ ನಾಟಿ ಮಾಡಿದ್ವಿ. ಈಗ ಸಸಿ ನಾಟಿ ಮಾಡ್ಬೇಕಾದ್ರೆ ಹೆಂಗ್ ಸರ್? ಹಿಂಗ ಗುಣಿ ತೋಡ್ಕೊಂಡು ಏನೇನ್ ಇದು ಮಾಡಿದ್ರಿ ಅದಕ್ಕೆ ಅಂತ? ಗುಣಿ ತೋಡ್ದು ಸರ್. ಅವಾಗ ಎಷ್ಟು ಆಳ ಸರ್ ಅದು? ಆಳ ಒಂದು ಅಡಿ ಸರ್. 1 ಅಡಿ ಆಳ ತೋಡ್ಕೊಂಡು ಅದಕ್ಕೆ ಏನಾದ್ರು ಮತ್ತೆ ಕೊಟ್ಟಿಗೆ ಗೊಬ್ಬರ ಏನು ಹಾಕಿಲ್ಲ ಸರ್. ಏನು ಹಾಕಿಲ್ಲ. ಆಮೇಲೆ 3 ತಿಂಗಳಾದ್ಮೇಲೆ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಸರ್. 3 ತಿಂಗಳಾದ್ಮೇಲೆ ಕೊಟ್ಟಿಗೆ ಗೊಬ್ಬರ ಅಂದ್ರೆ ಎಷ್ಟು ಸರ್ ಅದು? ಹೆಂಗ ಅಂದ್ರೆ ಗಿಡದ ಲೆಕ್ಕ ಕೊಡ್ತೀರಿ ಹೆಂಗಂತ ಸರ್? ಒಂದು ಬಾಂಡ್ಲಿ 2 ಕಡೆಗೆ ಕೊಡ್ತಿದ್ವಿ ಸರ್. ಒಂದೆರಡು ಗೌರ್ಮೆಂಟ್ ಗೊಬ್ಬರ. ಗೊಬ್ಬರ ಯಾವ್ದು ಕೊಡ್ತೀರಿ ಸರ್ 6 ತಿಂಗಳಿಗೆ? ನಾವು ಈ ಕಡೆ ಜಾಸ್ತಿ 9, 24 ಕೊಡ್ತೀವಿ. ಮತ್ತೆ ಇನ್ನ ಬೇರೆ ಬೇರೆ DAP ಕೊಡ್ತೀವಿ.
ಈಗ ಸರ್ ನೀವು ನಾಟಿ ಮಾಡ್ಕೊಂಡು ಇದು ನೀರಿನ ವ್ಯವಸ್ಥೆ ಹೆಂಗಿದೆ ಸರ್? ಯಾಕಂದ್ರೆ ಈ ಕಡೆ ನಿಮ್ಮ ಭಾಗದಲ್ಲಿ ನೀರಿನ ಸಮಸ್ಯೆ ಬಹಳ ಅಂತ ಹೇಳ್ತಾರೆ. ನೀರ್ ನಮಗೆ ನಿಮ್ ತೋಟದಲ್ಲಿ ಹೆಂಗ್ ಸರ್? ಅಂದ್ರೆ ನೀರಿನ ವ್ಯವಸ್ಥೆ ನಿಮ್ಮ ಹತ್ರ ಏನ್ ಬಾವಿ ಬೋರ್ವೆಲ್ ಅಥವಾ ಏನಿದೆ ಅಂತ? ನಮ್ಮವೆಲ್ಲ ಬೋರ್ವೆಲ್ ಸರ್. ನಮ್ಮ 5 ಬೋರ್ವೆಲ್ ಇದ್ದಾವೆ. ಹಾ ಸರ್. 5 ಬೋರ್ವೆಲ್ ಅಲ್ಲಿ ಇವಾಗ 2 ಬೋರ್ವೆಲ್ ಅಲ್ಲಿ ಇನ್ನ ಉಳಿತಾ ಇದೆ ಸರ್ ನೀರು. ಅಷ್ಟು ನೀರು ಉಳಿತಾ ಇದೆ. ಅಂದ್ರೆ 5 ಬೋರ್ವೆಲ್ ಚೆನ್ನಾಗಿ ನೀರು ಬರುತ್ತೆ. 5 ಪಂಪ್ ಸೆಟ್ ಇದಾವೆ. ಈಗ ಇದಕ್ಕೆಲ್ಲ ನೀವು ಡ್ರಿಪ್ ಹಾಕೊಂಡಿದ್ದೀರಲ್ಲ ಸರ್? ಹಾ ಸರ್. ಡ್ರಿಪ್ಪಿಗೆ ಏನಾದ್ರು ಇದು ಮಾಡ್ತಾರಲ್ಲ, 2 ಕಡೆ ಪಾಯಿಂಟ್ ಮಾಡ್ಕೊಂಡು ಇದು ಮಾಡ್ತಾರೆ, ಯಾವ ರೀತಿ ಮಾಡ್ಕೊಂಡಿದ್ದೀರ ಅಂತ ನೀವು? ನಾವು ನೋಡ್ಕೊಂಡು ಸರ್ ಅಳತಿ ನೋಡ್ಕೊಂಡು ಗೊಬ್ಬರ ಎಲ್ಲಿರ್ತೋ ಆ ಅಳತಿ ಪೈಪ್ ಕಟ್ ಮಾಡ್ಕೊಂಡು ಇದ್ ಮಾಡ್ಕೊಂತೀವಿ ಸರ್. ಕೆಲವೊಂದ್ ಕಡೆ ನೋಡಿದ್ವಿ ಸರ್, ಹೆಂಗಂತಂದ್ರೆ ಈ ದಾಳಿಂಬೆ ಬೆಳೆಗಾರ ಏನ್ ಮಾಡ್ತಾರ ಅಂತಂದ್ರೆ ಗಿಡದ್ದು ಒಂದೇ ಕಾಂಡ ಬಿಟ್ಕೊಂತಾರೆ, ಸಿಂಗಲ್ ಸ್ಟೆಮ್ ಅಂತಾರೆ. ಇನ್ನು ಕೆಲವೊಂದ್ ನಿಮ್ ಹತ್ರ ನೋಡಿದ್ರೆ 3-4 ಸ್ಟೆಮ್ ಕೆಲವೊಂದ್ ಕಡೆ ಬಿಟ್ಕೊಂತಾರೆ ಈ ರೀತಿ ನಿಮ್ ತರ. ಯಾಕೆ ಸರ್? ಅಂದ್ರೆ ಏನ್ ಕಾರಣ ಅದಕ್ಕೆ 4 ತೊಂಗೆ ಬಿಟ್ಕೊಳ್ಳೋದಕ್ಕೆ? 4 ಬಿಟ್ಕೊಂಡು ಒಂದ್ ಸ್ವಲ್ಪ ಗಿಡ ದೊಡ್ಡದಾಗಿ ಇರ್ತದಂತ ನಾವು ಬಿಟ್ಕೊಂಡಿದ್ದೀವಿ ಸರ್. ಆಮೇಲೆ ಕೆಲವೊಂದ್ ಕಡೆ ಅಂತಾರೆ ಒಂದೇ ಇದ್ರೆ ಅದು ಕಾಂಡ ಕೊರಕ ಬಂದ್ ಇದು ಮಾಡ್ಬಿಡುತ್ತೆ, ಅವ್ ಗಿಡನೇ ಹೋಗ್ಬಿಡುತ್ತೆ ಪೂರ್ತಿ, ಅದು ಎಲ್ಲ ಬಿಟ್ಕೊಂತೀವಿ ಅಂತ. ಒಂದ್ ಹೋದ್ರೂ ಒಂದ್ ಉಳಿತಾವ ಅನ್ನೋದು ನಂಬಿಕೆ ಮೇಲೆ ಸರ್. ಹೌದೌದು. ಈಗ ಇದು ನೀವು ತಂದು ಹಾಕಿದಾಗ ಒಂದು ಚಿಕ್ಕ ಗಿಡ ಇರುತ್ತೆ, ಅವಾಗ ನಡುವೆ ನೀವು ಈಗ ಅಂತರ ಎಷ್ಟು ಹಾಕೊಂಡಿದ್ರಿ ಸರ್? ಅಂದ್ರೆ ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ? ಸರ್ ಇದು 14-9 ಹಾಕಿದ್ವಿ ಸರ್. ಇದು ಅಂದ್ರೆ ಗಿಡದಿಂದ ಗಿಡಕ್ಕೆ 9 ಆಗಲ್ಲ, ಸಾಲಿಗೆ 14 ಅಡಿ. 14 ಅಡಿ. ಅದು ಮಾತ್ರ ಕೃಷಿ ಕಲ್ಚರ್ 12-8 ಮಾಡಿದೀನಿ ಸರ್. ಅಂದ್ರೆ ಗಿಡದಿಂದ ಗಿಡಕ್ಕೆ 8 ಅಡಿ, 8 ಅಡಿ, ಸಾಲಿಂದ ಸಾಲಿಗೆ 12 ಅಡಿ. ಅಂದ್ರೆ ಅವರೇ ಹೇಳಿದ್ರ ಸರ್ ಇಷ್ಟ ಹಾಕೊಳ್ಳಿ ಅಂತ? ಇಲ್ಲ, ನೀವು ಇದು ಮಾಡ್ಕೊಂಡು ಅಂದ್ರೆ ಇದ್ರಲ್ಲಿ ಇನ್ನೂ ಹಾಕಿ ನೋಡಿದ್ರಿ ಇಲ್ಲಿ ಜಾಸ್ತಿ ಆಯ್ತು ಜಾಗ, ಅದಕ್ಕೆ ಸುಮ್ಮನೆ ವೇಸ್ಟ್ ಯಾಕೆ ಮಾಡ್ಬೇಕು ಅಂತ. ಈಗ ಸರ್ ನೀವು ತಂದು ನಾಟಿ ಮಾಡ್ಕೊಂಡಾಗ ಗಿಡ ಚಿಕ್ಕದಿರುತ್ತೆ, ಹೆಂಗೋ ನಡುವೆ ಜಾಗ ಬಹಳ ಇತ್ತಲ್ಲ, ಅಲ್ಲಿ ಬೇರೆ ಏನಾದ್ರು ಬೆಳ್ಕೊಂತಿದ್ರ ನಡುವೆ ಅಂತ? ಫಸ್ಟ್ ಗೆ ಬೆಳೆದು ಸರ್, ಏನೇನ್ ಬೆಳೆದಿದ್ರಿ ಸರ್? ಚೆಂಡು ಹೂವು ಬೆಳೆದಿದ್ವಿ, ತರಕಾರಿ ಬೆಳೆದಿದ್ದು, ಮೆಣಸಿನಕಾಯಿ, ಇನ್ನೇನ್ ಹಾಕಿಲ್ಲ ಸರ್. ಇವೆಲ್ಲ ಬೆಳ್ಕೊಂಡಿದ್ರಿ ಫಸ್ಟ್ ಗೆ? ಒಂದು ಇನ್ನ ಸಣ್ಣ ನಾಟಿ ಮಾಡಿ ಸಣ್ಣ ಗಿಡ ಇರ್ತಾವಲ್ಲ ಸರ್, ಒಂದ್ ವರ್ಷವರೆಗೂ. 1 ವರ್ಷವರೆಗೂ ಹಾಕೋಬಹುದು? 1 ವರ್ಷವರೆಗೂ ಬೇರೆ ಬೆಳೆನ ಹಾಕೋಬಹುದು? ಬೇರೆ ಬೆಳೆ ಹಾಕೋಬಹುದು. ಇನ್ನು ಕೆಲವೊಂದ್ ಕಡೆ ನೋಡ್ತಿದ್ವಿ ಸರ್ ನಾವು ಈ ಭಾಗದಲ್ಲಿ, ನಡುವೆ ಪಪ್ಪಾಯ ಹಾಕೊಂತಾರೆ. ಪಪ್ಪಾಯಿನೂ ಮಾಡಿದ್ದೆ ಸರ್. ಹೌದಾ? ನಡುವೆ ಪಪ್ಪಾಯಿನೂ ಹಾಕಿದ್ದೆ, ಅದೊಂದು 5 ಲಕ್ಷ ಲಾಭ ಆಗಿತ್ತು. ಹೌದಾ ಸರ್? ಯಾವ ತಳಿ ಹಾಕಿದ್ರು ಅದು? ಅದು ಇದು ಸರ್ ತೈವಾನ್ ರೆಡ್ ಲೇಡಿನಾ? ತೈವಾನ್ ರೆಡ್. ಅದೇ ಬಹಳ ಅದೇ ಹಾಕ್ತಾರೆ ಇತ್ತೀಚಿಗೆ. ಮತ್ತೇನೋ ಬೇರೆ ನಂಬರ್ 15 ಬರ್ತಾ ಇದೆ ಈಗ. ಚೆನ್ನಾಗಿ ಲಾಭ ಆಯ್ತಾ ಸರ್ ಅದ್ರಲ್ಲಿ? ಅದಾಗೂ ಲಾಭ ಆಯ್ತು ಸರ್, 5 ಲಕ್ಷ ಲಾಭ ಆಯ್ತು. ಹಾಲು ಚೆನ್ನಾಗಿ ಲಾಭ ಆಗಿತ್ತು ಸರ್ ನಮ್ಗೆ. ಹೌದಾ? ಹಾಲು ಇದು ಮಾಡ್ತಿದ್ರ? ಹಾಲು ಕೆಜಿ ಲೆಕ್ಕ. ಹೌದಾ ಸರ್? ಅಂದ್ರೆ ಎಲ್ ಮಾರ್ತಿದ್ರಿ ಸರ್ ಅದನ್ನ? ಅವ್ರು ಇಲ್ಲಿಗೆ ಸ್ಪಾಟ್ಗೆ ಬರ್ತಿದ್ರು, ಇಲ್ಲಿಗೆ ಬರೋರು? ಬಂದು ಇಲ್ಲಿಗೆ ಬೆಂಗಳೂರಿಂದ ಬರೋರಾ? ಅವರು ಎಲ್ಲ ಎಲ್ಲಿಂದ ಸರ್ ಅವರು ಒಟ್ಟಿಗೆ ಬಂದಿದ್ರು. ಹಾಲಲ್ಲಿ 1-2 ಲಕ್ಷ ಹಾಲು ಆಗಿತ್ತು. ಅಂದ್ರೆ ಏನು ಹಾಲಿಂದ ಏನು ಲೀಟರ್ ಲೆಕ್ಕ ತಗೊಂತಾರ? ಕೆಜಿ ಲೆಕ್ಕ ಸರ್. ಗಮ್ ತರ ಬರುತ್ತದ್ರ? ಗಮ್ ಕೆಜಿ ಲೆಕ್ಕ. ಎಷ್ಟು ಕೊಡೋರು ಸರ್? ಅಂದ್ರೆ ಕೆಜಿಗೆ 280 ಸರ್. 280 ರೂಪಾಯಿ ಕೊಡೋರು. ಅಂದ್ರೆ ನಿಮ್ಮ ಹತ್ರ ಎಷ್ಟು ಬಂದಿತ್ತು ಸರ್? ಈಗ ನೀವು ಇದು ಒಂದು 5 ಎಕರೆ ಅಂತ ಹೇಳಿದ್ರೆ, 5 ಎಕರೆ ಹಾಕೊಂಡಿದ್ರ ಅದನ್ನ? 5 ಎಕರೆಗೂ 1800 ಸಸಿನೇ ಹಾಕಿದ್ದೆ ಸರ್. ಎಷ್ಟು ಬಂದಿತ್ತು ಸರ್? ಅದು ಎಷ್ಟು ಕೆಜಿ ಬಂದಿತ್ತು? ಅದು ಎಷ್ಟು ಅಂತ ಗೊತ್ತಿಲ್ಲ ಸರ್ ಅಷ್ಟು. ಅದಾಗ 2 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಬಂದಿತ್ತು ಅದರಿಂದಾನೆ? 2 ಲಕ್ಷ ಅದರಿಂದ 3 ಲಕ್ಷ ಹಣ್ಣಿಂದ. ಸಾಮಾನ್ಯವಾಗಿ ಅಂತಂದ್ರೆ 2 ವರ್ಷ ಆದ್ಮೇಲೆ ಹೂ ಬಿಟ್ಕೊಳಕ್ ಶುರು ಮಾಡ್ತಾರೆ. ಆ 2 ವರ್ಷದವರೆಗೂ ನೀವು ಯಾವ್ಯಾವ ಗೊಬ್ಬರ ಕೊಟ್ಕೊಂಡ್ರಿ ಸರ್? ಅಂದ್ರೆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗ್ಲಿ ಅಂತ ಹೇಳಿ. ಸ್ವಲ್ಪ ಜಾಸ್ತಿ DAPನೇ, ಪೊಟ್ಯಾಶ್, ಅವು 9-24 ಜಾಸ್ತಿ ಯೂಸ್ ಮಾಡಿದೆ ಸರ್. ಹೌದಾ? ಅಂದ್ರೆ ಒಂದ್ ಗಿಡಕ್ಕೆ ಇಷ್ಟ ಅಂತ ಏನಾದ್ರು ಕೊಡ್ತಿದ್ರ ಹೆಂಗೆ ಅಂತ? ಒಂದು ಅರ್ಧ ಕೆಜಿ ಅರ್ಧ ಕೆಜಿ DAP ಎಲ್ಲ ಮಿಕ್ಸ್ ಮಾಡಿ ಸರ್. ಎಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಕೆಜಿ ಒಂದೊಂದ್ ಗಿಡಕ್ಕೆ ಕೊಡ್ತಿದ್ದೆ ಸರ್. ಈ ಸರಬು ಎಲ್ಲ ಮಿಷಿನ್ಗೆ ಹಾಕ್ಸ್ಬಿಟ್ಟು ಅದನ್ನ ಕೊಳೆ ಹಾಕ್ಬಿಟ್ಟು ಪುಡಿ ತರ ಮಾಡ್ಕೊಂಡು ಅದನ್ನ 1 ಕೆಜಿ ಅಷ್ಟು ಅದು ಕೂಡ ಕೊಡ್ತಿದ್ರಿ? ಅದು ಕೊಡ್ತಿದ್ವಿ ಸರ್. ಈಗ ಸರ್ ಆ 2 ವರ್ಷದವರೆಗೂ ನೀರ್ ಯಾವ ರೀತಿ ಕಟ್ಕೊಂತಿದ್ರಿ ಸರ್? ಅಂದ್ರೆ ಎಷ್ಟು ದಿನಕ್ಕೊಂದ್ಸಲ ಬಿಟ್ಕೊಂತಿದ್ರಿ ಅಂತ ನೀರು? ಮಳೆಗಾಲದಲ್ಲಿ ಕಡಿಮೆ ಸರ್, ಬೇಸಿಗೆಯಲ್ಲಿ
ಡೈಲಿ 10 ನಿಮಿಷ ಡೈಲಿ ಒಂದು 10 ನಿಮಿಷ ಕೊಟ್ಕೊಳ್ಳೇಬೇಕು. 10 ನಿಮಿಷ ಕೊಡ್ತಿದ್ವು, ಒಂದಿನ ಬಿಟ್ಟು ಒಂದಿನ. ಒಂದಿನ ಬಿಟ್ಟು ಒಂದಿನ. ಅಂದ್ರೆ 2 ವರ್ಷದವರೆಗೂ ಒಂದಿನ ಬಿಟ್ಟು ಒಂದಿನ 10 ನಿಮಿಷ ಕೊಟ್ಕೊಂತಿದ್ರು. ಈಗ 2 ವರ್ಷ ಆದ್ಮೇಲೆ ಏನಂತಂದ್ರೆ ರೈತರೆಲ್ಲ ಇದು ಮಾಡ್ಕೊಳಕ್ ಶುರು ಮಾಡ್ತಾರೆ. ಅದ್ರದ್ದು ಒಂದು ಆಕಾರ ಕೊಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಳಕ್ಕೆ ಎಲ್ಲ ಈ ಬೆಳಿತಾ ಹೋದಂಗೆ. ನೀವು ಯಾವ ರೀತಿ ಇದು ಕೊಟ್ಕೊಂಡ್ರಿ ಸರ್ ಇದನ್ನ? ಅಂದ್ರೆ ಚಾಟ್ನಿ ಮಾಡ್ಕೊಂಡು ಆಕಾರ ಕೊಟ್ಕೊಳ್ಳೋದಂತಾರಲ್ಲ. ಚಾಟ್ನಿ ನಮ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದಿಲ್ಲ ಸರ್. ಅವರು ನಮ್ಗೆ ಸ್ವಲ್ಪ ಪರಿಚಯ ಇರೋರೆ ಚಾಟ್ನಿ ಮಾಡೋರು. ಹೌದೌದು. ಅದಕ್ಕೋಸ್ಕರ ಅವರು ಬಂದು ನೋಡ್ರಿ ಈ ತರ ಇದಾವೆ, ಚೆನ್ನಾಗಿ ಮಾಡಿ ಅಂತೇಳಿ ಅವ್ರಿಗೆ ಅಂದ್ರೆ ಬೇರೆಯವ್ರ ಕಡೆಯಿಂದ ಚಾಟ್ನಿ ಮಾಡಿಸಿದ್ವಿ ನಾವು. ಅಂದ್ರೆ ಈಗ ಚಾಟ್ನಿ ಮಾಡಿ ಎಷ್ಟು ಇದಕ್ಕೆ ನೀವು ಇದು ಬರೋಕ್ ಶುರು ಆಗುತ್ತೆ ಸರ್? ಅಂದ್ರೆ ಹೂವ ನೀವು ಏನೆಲ್ಲ ಇದ್ರಲ್ಲೆಲ್ಲ ಮಾಡ್ಕೊಂಡು ನೀರ್ ನಿಲ್ಲಿಸ್ತೀರಿ, ನೀರ್ ನಿಲ್ಲಿಸಿ ಇದ್ರಲ್ಲಿ ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ತೀರಿ ಸರ್? 20 ದಿನಕ್ಕೆ ಇವಾಗ ಇತ್ರೆಯಲ್ಲಿ ಹೊಡೆದು ಚಾಟ್ನಿ ಮಾಡಿಸ್ತೀವಿ ಫಸ್ಟಿಗೆ. ಈಗ ಇನ್ನೊಂದು ಸರ್, ಚಾಟ್ನಿ ಮಾಡ್ಬೇಕಾದ್ರೆ ನೀವು ಏನೇನ್ ಮುಂಜಾಗ್ರತೆ ಇದು ಮಾಡ್ತೀರಿ? ಆಮೇಲೆ ಎಂತೆಂತ ಟೊಂಗೆಗಳು ಹಂಗೆ ಇಟ್ಕೊಂತೀರಿ? ಎಂತ ಯಾವನ್ನ ತೆಗೆದು ಕಟ್ ಮಾಡಿ ಇದು ಮಾಡ್ತೀರಿ? ಅದಾಗೆ ವಾಟರ್ ಶೂಟ್ ಎಲ್ಲ ತೆಗಿಸ್ಬಿಡ್ತೀವಿ ಸರ್. ವಾಟರ್ ಶೂಟ್ಸ್ ವಾಟರ್ ಶೂಟ್ಸ್ ಎಲ್ಲ ತೆಗೆದು ಯಾವ್ದಾದ್ರು ಒಂಚೂರು ಏನಾನ ಇದಾಗಿರೋದು ಟಚ್ ಆಗ್ತಿರ್ತಾವ ಯಾವ ಒಂದೊಂದು ಹಿಂಗೆಲ್ಲ ಕವಲನ್ನ ಇದು ಕಟ್ ಮಾಡ್ತೀರಿ? ಕವಲ್ ಕಟ್ ಮಾಡ್ಸ ಅಂದ್ರೆ ಒಳ್ಳೆ ಗಾಳಿ ಬೆಳಕು ಬರೋ ಒಟ್ಟೆ ಗಾಳಿ ತೂರ್ತಾ ಇರ್ಬೇಕು ಸರ್ ಅಷ್ಟೇ. ಆ ರೀತಿ ಇದು ಮಾಡ್ಕೊಂತೀರಿ. ಈಗ ಇದ್ರಲ್ಲಿ ಇದು ನೀರ್ ನಿಲ್ಸೋದು ಇದು ಮಾಡ್ತಾರೆ ಸರ್. ಅಂದ್ರೆ ಬಹಾರ್ ಟ್ರೀಟ್ಮೆಂಟ್ ಅಂತಂತಾರೆ. ನೀರ್ ನಿಲ್ಸಿ ಆಮೇಲೆ ಅದಕ್ಕೆ ಇದು ಚಾಟ್ನಿ ಮಾಡ್ಕೊಂಡು ಆಮೇಲೆ ಇದ್ರಲ್ಲಿ ಸ್ಪ್ರೇ ಮಾಡ್ಕೊಂಡು ಚಿಗುರು ಬಿಟ್ಕೊಂಡು ಇದು ಮಾಡ್ತಾರೆ ಎಲ್ಲ ಹಂಗೆ ಮಾಡೋದು. ಹೌದು. ನಿಮ್ಮಲ್ಲಿ ಯಾವ ಬಹಾರ್ ಇದು ಮಾಡ್ಕೊಂಡಿದ್ದೀರಿ ಅಂತ? ಅಂದ್ರೆ ಯಾವ ತಿಂಗಳಲ್ಲಿ ನೀವು ಇದು ನೀರ್ ನಿಲ್ಸೋದು ಇದು ಮಾಡ್ತೀರಿ ಸರ್? ಯಾವ ತಿಂಗಳಿಗೆ ಬಿಟ್ಕೊಂತೀರಿ ಅಂತ? ನಾವು ಇದು ಫೆಬ್ರವರಿಗೆ ಬಿಟ್ಕೊಂಡಿದ್ದೀವಿ ಸರ್. ಹೂವ ಫೆಬ್ರವರಿಗೆ. ಇದು ಚಾಟ್ನಿ ಜನವರಿ ಎಲ್ಲ ಆಯ್ತು. ಫೆಬ್ರವರಿಯಲ್ಲಿ ಇದಕ್ಕೆ ಬಿಟ್ಟಿದ್ವಿ ಕ್ರಾಪಿಗೆ. ಆ ಕಡೆದು ಮೊನ್ನೆ ಆಗಸ್ಟಿಗೆ ಬಿಟ್ಟಿದ್ವಿ ಸರ್. ಆಗಸ್ಟಿಗೆ ಇದು ಮಾಡಿದಿರಿ. ಈಗ ಇದು ಆಗೈತೆ ಹೂವ ಬಂದೈತೆ ಅಲ್ಲ. ಅಂದ್ರೆ ನೀವು ಮುಂಚೆ ಚಾಟ್ನಿ ಮಾಡ್ಕೊಂಡು ಎಲ್ಲಿ ಚಾಟ್ನಿ ಮಾಡ್ಕೊಂಡು ಇತ್ರೆಲ್ಲಿ ಹೊಡೆದಿದ್ದು. ಇತ್ರೆಲ್ಲಿ ಹೊಡೆದು ಅದಕ್ಕೊಂದು 20-25 ದಿವಸಕ್ಕೆ ಬರುತ್ತಾ ಸರ್? ಅಂದ್ರೆ 1 ತಿಂಗಳ ಒಳಗೆ ಹೂ ಬರಕ್ ಶುರು ಆಗತ್ತೆ ಸರ್. ಓಕೆ. ಈಗ ಹೂ ಬಂದು ಕಾಯಿ ಕಟ್ಟಿ ಚೆನ್ನಾಗಿ ಕಾಯಿ ಆಗೋಕೆ ಎಷ್ಟು ದಿನ ತಗೊಳತ್ ಸರ್? ಅಂದ್ರೆ ಕಾಯಿ ಈ ಸೈಜ್ ಬರಕ್ಕೆ ಅಂದ್ರೆ ಸರ್ 3 ತಿಂಗಳು ಬೇಕು ಸರ್. 3 ತಿಂಗಳು? ಸರ್. ಪೂರ್ತಿ ಮಾರ್ಕೆಟಿಗೆ ಮಾರೋಷ್ಟು ಸೈಜ್ ಬರಕ್ಕೆ 8 ತಿಂಗಳು ಆಗತ್ತೆ ಸರ್. 8 ತಿಂಗಳು ಆಗುತ್ತೆ. ಪೂರ್ತಿ ಹಣ್ಣೆಲ್ಲ ಕ್ಲಿಯರ್ ಆಗಿ ಬರ್ಬೇಕಂದ್ರೆ, ಜೀರೋ ಕಟಿಂಗ್ ಆಗ್ಬೇಕಂದ್ರೆ ಪೂರ್ತಿ 8 ತಿಂಗಳು ಆಗ್ಬೇಕು ಸರ್. 8 ತಿಂಗಳು ಆಗ್ಬೇಕು ಸರ್. ಈಗ ನೀವು ಸರ್ ಕಾಯಿ ಚೆನ್ನಾಗಿ ಬರ್ಲಿ ಅಂದ್ರೆ ಒಳ್ಳೆ ಸೈಜ್ ಬರ್ಲಿ, ಒಳ್ಳೆ ಕಲರ್ ಬರ್ಲಿ ಅಂತ ಏನಾದ್ರು ಈಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಬೇರೆ ಏನಾದ್ರು ಸ್ಪ್ರೇ ಏನಾದ್ರು ಕೊಟ್ಕೊಂತೀರಾ? ಕೊಡ್ತಾ ಇರ್ತೀವಿ ಸರ್. ಸಾಲಿಬಾಲ್ ಜಾಸ್ತಿ ಮಾಡ್ತೀವಿ. ಸಾಲಿಬಾಲ್ ಫರ್ಟಿಲೈಸರ್ ಅಂದ್ರೆ ನೀರಿನಲ್ಲಿ ಕರಗೋ ರಸಗೊಬ್ಬರಗಳು ವಾರಕ್ಕೆ ಎಷ್ಟು ಸಲ? ವಾರದಲ್ಲಿ ಎಷ್ಟು ಸಲ ಅಥವಾ ವಾರಕ್ಕೆ ಒಂದು 2 ಸರ್ತಿ ಆದ್ರೂ ಕೊಡ್ತೀವಿ ಸರ್. 2 ಸರ್ತಿ. ಯಾವ್ಯಾವ್ದಂತ ಏನಾದ್ರು ಗೊತ್ತಿದೆಯಾ ಸರ್? ಅದು 9, 24, 24. ಹೌದು. 1261 ಏನಾದ್ರು ಕೊಡ್ತೀವಿ? 1261. ಆಮೇಲೆ 1304 ಎಲ್ಲ ಒಂದೊಂದು ವಾರ ಒಂದೊಂದು ಚೇಂಜಸ್. ಒಂದೊಂದು ವಾರ ಒಂದೊಂದು ಚೇಂಜ್ ಮಾಡ್ತೀರಿ? ಆಮೇಲೆ ಇವು ಸೂಕ್ಷ್ಮ ಪೋಷಕಾಂಶಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಾರಲ್ಲ ಸರ್, ಬೋರಾನು ಜಿಂಕು ಅವೆಲ್ಲ ಗೊಬ್ಬರ ಒಂದೇಟ್ಲ ಕೊಟ್ಬಿಡ್ತೀವಿ, ಗೊಬ್ಬರದಲ್ಲೇ ಹಾಕ್ಬಿಡ್ತೀವಿ. ಹೌದಾ ಸರ್? ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಭಾರತದ ಅತ್ಯುತ್ತಮ ತೋಟಗಾರಿಕೆ ಎಕ್ಸ್ಪೋ ಅನುಭವಿಸಿ ಹಾರ್ತಿ ಕನೆಕ್ಟ್ ಇಂಡಿಯಾ 2025 ಸೆಪ್ಟೆಂಬರ್ 25ರಿಂದ 27ವರೆಗೆ ಬೆಂಗಳೂರು,
ಸಾವಿರಾರು ಬೆಳೆಗಾರರು, ಅಗ್ರಿಟೆಕ್ ಉದ್ಯಮಿಗಳು ಮತ್ತು ಉದ್ಯಮದ ತಜ್ಞರೊಂದಿಗೆ ಸೇರಿ ಪ್ರದರ್ಶನ, ಶಕ್ತಿಯುತ ನೆಟ್ವರ್ಕಿಂಗ್ ಮತ್ತು ಆಳವಾದ ಸಮ್ಮೇಳನಗಳ ಮೂಲಕ ಅವಕಾಶಗಳನ್ನ ಅನ್ಲಾಕ್ ಮಾಡಿ ಇಂದೇ ಉಚಿತವಾಗಿ ನೋಂದಣಿ ಮಾಡಿ ಹಾರ್ತಿ ಕನೆಕ್ಟ್ ಇಂಡಿಯಾ ಎಕ್ಸ್ಪೋದಲ್ಲಿ ನಮ್ಮ ಜೊತೆ ಸೇರಿ ಸೆಪ್ಟೆಂಬರ್ 25ರಿಂದ 27, 2025. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈಗ ಸರ್, ನಿಮ್ಮ ತೋಟದಲ್ಲಿ ನಿಮ್ ಕಾಣಿಸ್ಕೊಂಡಂತಹ ರೋಗ ಕೀಟಗಳ ಸಮಸ್ಯೆ ಯಾವ ಸರ್? ಅದನ್ನ ನೀವು ಯಾವ ರೀತಿ ನಿರ್ವಹಣೆ ಮಾಡಿದ್ರಿ? ನಮ್ಮ ತೋಟದಲ್ಲಿ ಒಂದು ಸ್ವಲ್ಪ ವಿಲ್ಟ್ ಜಾಸ್ತಿ ಇದೆ ಸರ್. ಒಂದು 50 ಸಸಿ ಹೋಗಿದಾವೆ ಇದರಲ್ಲಿ. ಅಂದ್ರೆ ಒಂದು 5,000ದಲ್ಲಿ ಇದು 1800 ಸಸಿ, 1800 ಸಸಿಯಲ್ಲಿ 50 ಗಿಡ ಹೋಗಿದಾವೆ ಸರ್. 50 ಗಿಡ ಅಂದ್ರೆ ಅದನ್ನ ಯಾವ ರೀತಿ ಇದು ಮಾಡ್ತೀವಿ ಸರ್? ಅಂದ್ರೆ ಏನ್ ಪೂರ್ತಿ ಗಿಡನೇ ಇದು ಕಟ್ ಮಾಡಿ ತೆಗ್ದು ಬೇರ್ ಸಮೇತ ತೆಗೆದ್ಬಿಟ್ಟು ಕಡಿಗೆ ತೆಗೆದ್ಬಿಟ್ಟು ಅಲ್ಲಿ ಟ್ರಂಚ್ ಹೊಡೆದ್ ಬಿಡ್ತೀವಿ ಸರ್. ಟ್ರಂಚ್ ಹೊಡೆದ್ ಬಿಟ್ಟು ಅಲ್ಲಿ ಒಂದ್ ಸ್ವಲ್ಪ ಪುಡಿ, ಜಮಕ್ಷನ್ ಪುಡಿಯನ್ನು ಏನನ್ನ ಪುಡಿ ಹಾಕ್ತಿವಿ. ಪುಡಿ ಹಾಕಿ ಇದು ಮಾಡ್ಬಿಡ್ತೀರಿ, ಅದನ್ನ ಮತ್ತೆ ಮುಚ್ಚಿದು ಮಾಡ್ಬಿಡ್ತೀವಿ. ಮುಚ್ಚಿಬಿಡ್ತೀವಿ ಸರ್. ಸ್ವಲ್ಪ ಅದ ಮುಚ್ತೀರಿ. ಮತ್ತೆ ಉಳಿದಿದ್ದಕ್ಕೆ ಬರಬಾರ್ದು ಅಂತ ಏನಾದ್ರು ಮಾಡ್ಕೊಂತೀರಾ ಸರ್? ಮತ್ತೆ ಅದ ಏನ್ ಟ್ರಂಚ್ ಹೊಡೆಯೋದೇ ಅಲ್ಲಿಗೆ ಅದೊಂಥರ ಯಾಕಂದ್ರೆ ಅದು ಬೇರಿಂದಾನೇ ಇದಾಗ್ತಿರ್ತದಲ್ಲ. ಮತ್ತೇನಾದ್ರು ನೀರ್ ಕೊಟ್ಟಾಗ ನೀರಿಂದ ಏನಾದ್ರು ಮತ್ತೆ ಬೇರೆ ಅದಕ್ಕೆ ಬರಬಾರ್ದು ಅಂತ ಏನಾದ್ರು ಮಾಡ್ಕೊಂತೀರ ಅಂತ? ಇಲ್ಲ ಇಲ್ಲ, ಹಂಗೇನೆ. ಆಮೇಲೆ ಮತ್ ಬ್ಲೈಟ್, ದುಂಡಾಣು, ಅಂಗಮಾರಿ ರೋಗ ಇಲ್ಲ ಇಲ್ಲ ಸರ್. ಸರ್, ಈಗ ನಿಮ್ಗೆ ಮಾರುಕಟ್ಟೆ ಹೆಂಗೆ ಸರ್? ಅಂದ್ರೆ ಎಲ್ಲಿ ಎಲ್ಲೂ ಇದು ಇವನ ಹಣ್ಣುಗಳನ್ನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಿ ಅಂತ? ಮಾರುಕಟ್ಟೆಗೆ ಇಲ್ಲೇ ಬರ್ತಾರ ಸರ್. ಹೌದಾ? ಇಲ್ಲೇ ಕೊಡ್ತೀವಿ ನಾವು. ಅಂದ್ರೆ ಅವರೇ ಬಂದು ಕಟಾವ್ ಮಾಡ್ಕೊಟ್ರೆ ತಗೊಂಡ್ ಹೋಗ್ತಾರೆ ಸರ್. ಎಲ್ಲ ಬೆಂಗಳೂರು ಕಡೆಯಿಂದ ಅವರೆಲ್ಲ ಬರ್ತಾರೆ. ಬೆಂಗಳೂರು ಕಡೆಯವರು, ಹೊಸದುರ್ಗ, ಒಳ್ಳೊಳ್ಳಿಕೆರೆ, ಇವೆಲ್ಲ ನಿಮ್ ತೋಟಕ್ಕೆ ಬಂದು ಅವರೇ ತಗೊಂಡ್ ಹೋಗ್ತಾರೆ. ಸರ್. ಈಗ ಸರ್, ನಿಮ್ಮ ಒಂದು ಬೆಳೆಗೆ ಒಂದು ಗಿಡದಲ್ಲಿ ಎಷ್ಟು ಕೆಜಿ ಬರುತ್ತೆ ಸರ್ ನಿಮ್ ಕಾಯಿ ಹಣ್ಣು? ಸರ್, ಮೊನ್ನೆ ಈ ಸತಿ ಕ್ರಾಪ್ ಕಡಿಮೆ ಸರ್. ಹೋದ್ ಸತಿ ನಮ್ದು ಒಂದು ಗಿಡಕ್ಕೆ ದರಿದ್ರ ಅಂದ್ರೂ 70 ಕೆಜಿ 80 ಕೆಜಿ ಬಂದಿತ್ತು ಸರ್. ಒಂದ್ ಗಿಡಕ್ಕೆ 70ರಿಂದ 80 ಕೆಜಿ 80 ಕೆಜಿ ಬಂದಿತ್ತು ಹೋದ್ ಸತಿ. ಟೋಟಲಿ ಅಷ್ಟು ಗಿಡ ಸೇರಿ ಎಷ್ಟು ಬಂದಿತ್ತು ಸರ್ ಇಳುವರಿ ನಿಮ್ಗೆ ಒಂದೇ ಬೆಳೆಗೆ? ಹೋದ್ ಸತಿ 48 ಟನ್ ಆಗಿತ್ತು ಸರ್. 48 ಟನ್ನು. ಈಗ ಅಂದ್ರೆ ಏನ್ ರೇಟ್ ಸಿಗ್ತಾ ಇದೆ ಸರ್ ಇವಾಗ ನಿಮ್ಗೆಲ್ಲ? ಅವಾಗ ಏನ್ ರೇಟ್ ಸಿಕ್ಕಿತ್ತು? ಅವಾಗ 176 ರೂಪಾಯಿ ಸರ್. ಕೆಜಿಗೆ 176. ಅದು ಮತ್ತೆ ಏನಾದ್ರು ಗ್ರೇಡ್ ಏನಾದ್ರು ಮಾಡ್ಕೊಂತಾರ ಸರ್ ಅವ್ರು? 1ನೇ ಗ್ರೇಡ್, 2ನೇ ಗ್ರೇಡ್ ಅವ್ರು ಮಾಡ್ಕೊಂಬೋದು ಸರ್. ನಾವೇನು ಲಂಸಮ್ಮ ಕೊಟ್ಟಿರ್ತೀವಿ. ಎಲ್ಲ ಒಂದೇ ರೇಟ್ ನಿಮಗೆ. ಅವ್ರ ಗ್ರೇಡ್ ಹೆಂಗನ ಇರ್ಲಿ, ನಿಮಗೆ ಇಷ್ಟು ಟನ್ ಬಂದಿದೆ, ಅದಕ್ಕೆ ಕೆಜಿಗೆ ಇಂತಿಷ್ಟ ಅಂತ ಹಾಕಿ ಟನ್ನಿಗೆ ಲೆಕ್ಕ ಮಾಡಿ ಕೊಡ್ಬೇಕು ಸರ್, ಅಷ್ಟೇ. ಟೋಟಲ್ ಎಷ್ಟು ಆದಾಯ ಬಂತು ಸರ್? 48 ಲಕ್ಷ ಆಗಿತ್ತು ಸರ್. 48 ಲಕ್ಷ. 48 ಲಕ್ಷ ಆದಾಯ ಬಂತು. ನೀವು ಈಗ ಗಿಡ ತಂದು ಇಲ್ಲಿ ಹಚ್ಕೊಂಡು ಕೊನೆವರೆಗೂ ಮಾರೋವರೆಗೂ ನಿಮಗ್ ಬಂಡವಾಳ ಎಷ್ಟು ಖರ್ಚಾಯ್ತು ನಿಮ್ದು ಸರ್? ಫಸ್ಟಿಗೆ ಬಂಡವಾಳ ಹಾಕಿದ್ವಿ ಸರ್, ಒಂದು 4-5 ಲಕ್ಷ ಹಾಕಿದ್ದು. ಫಸ್ಟ್ನೇ ಬೆಳೆ ಅಷ್ಟಕ್ಕಷ್ಟೇ ಆಯ್ತು, ಒಂದ್ 8 ಲಕ್ಷ ಆಗಿತ್ತು. ತಿರ್ಗಿ 2ನೇ ಬೆಳೆ 30 ಲಕ್ಷ ಆಯ್ತು. ಮೊನ್ನೆ 48 ಆಗಿತ್ತು. ಈ ಸತಿ ಮೊನ್ನೆ ಒಂದು 14 ಲಕ್ಷ ಆಗಿದೆ. ಇನ್ನೊಂದು 14 ಲಕ್ಷ. ಮೊನ್ನೆ ಕಟಾವಿಗೆ 14 ಲಕ್ಷ ಬಂದೈತೆ, ಇನ್ನೊಂದು ಕಟಾವ್ ಉಳಿದಿದೆ. ಇನ್ನೊಂದು 14 ಅಂದ್ರೆ ನೀವು ವರ್ಷ ಅಂದ್ರೆ ಈಗ ನೀವು ಮೊದಲನೇ ಸಲ ಹಾಕಿದಾಗ ಬಂಡವಾಳ ಒಂದು 7-8 ಲಕ್ಷ ಆಗಿತ್ತು ಸರ್.
ಆಮೇಲಿಂದ ವರ್ಷ ಬಂಡವಾಳ ಎಷ್ಟಾಗುತ್ತೆ ಸರ್? ಜಾಸ್ತಿ ಆಕತ್ ಸರ್, ಜಾಸ್ತಿ ಆಗುತ್ತೆ ಬಂಡವಾಳ. ಬಂಡವಾಳ ಜಾಸ್ತಿ ಆಕತ್ತೆ. ಅಂದ್ರೆ ಎಷ್ಟು ಲಕ್ಷ ಬೇಕಾಗುತ್ತೆ? ಒಂದು ಬೆಳೆಗೆ 10 ಲಕ್ಷ ರೂಪಾಯಿ 10 ಲಕ್ಷ ಬಂಡವಾಳ ಹಾಕ್ಬೇಕು. 10 ಲಕ್ಷ. ಒಂದು ಏನಿಲ್ಲ ಅಂದ್ರೆ ಒಂದು 25ರಿಂದ 30 ಲಕ್ಷಕ್ಕೇನೋ ಮೋಸ ಇಲ್ಲ. ಮೋಸ ಇರಲ್ಲ. ಹಾ, ಅದು ಅಷ್ಟಂತೂ ನಮ್ಮ ಬಂದೇ ಬರುತ್ತೆ. ಯಾವ್ದು ಈ ರೋಗಾಣುಗಳು ಕಾಣಲಿದ್ರೆ ಹಾ, ಏನೋ ನಾವು ಆ ತರ ಬಂದ್ಬಿಟ್ರೆ ಈ ಚುಕ್ಕಿ ಅಂತ ಇಂಥವು ಹ್ಮ್. ಏನು ಮಾಡಕ್ ಆಗಲ್ಲ. ಹೌದೌದು. ಇಲ್ಲ ಹಂಗ ಈಗ ಸೊರಗ ರೋಗ ಅದೇನ್ ಹೇಳ್ತಾರ ಅದು ಬಂತು, ಬಹಳ ಗಿಡಗಳು ಹೋದ್ವು ಅಂದ್ರೆ ಏನು ಮಾಡೋಕ್ ಆಗೋದಿಲ್ಲ. ಅಂದ್ರೆ ಪರವಾಗಿಲ್ಲ, ಸೊರಗ ರೋಗ ಅಷ್ಟೇನ್ ಜಾಸ್ತಿ ಬಂದಿಲ್ಲ ಅಂತಂದ್ರೆ ಒಂದು 25ರಿಂದ 30 ಲಕ್ಷ ಅಂತೂ ಏನು ಮೋಸ ಇಲ್ಲ. ಕಮ್ಮಿ ಅಂದ್ರೆ ಅಷ್ಟು ಬಂದೇ ಬರ್ತದೆ ಸರ್. ಸರ್, ಈಗ ನೀವು ಹೇಳ್ತಿದ್ರಿ ನಿಮ್ಮ ಈಗಾಗ್ಲೇ ಒಂದು ಗೂಟಿ ಮಾಡಿ ಬೆಳೆದಿರೋ ತೋಟದಲ್ಲಿ ಒಂದು ದಾಳಿಂಬೆ ಬೆಳೆದು ಒಳ್ಳೆ ಲಾಭ ಮಾಡಿದಿರಿ ಅಂತ. ಸರ್, ಅಲ್ಲಿ ನೀವು ಹೇಳ್ತಿದ್ರಿ ಈಗ ನೀವು ಹೊಸದಾಗಿ ಟಿಶ್ಯೂ ಕಲ್ಚರ್ ಮಾಡಿರೋ ಈ ಗೂಗಳೆ ಬಯೋಟೆಕ್ ಅವ್ರ ಕಡೆಯಿಂದ ತಂದು ಹಾಕೊಂಡಿರೋ ನಿಮ್ದು ಇದನ್ನು ಮಾಡ್ಕೊಂಡಿದ್ರಿ ಅಂತ ದಾಳಿಂಬೆ ತೋಟನು. ಸರ್, ಇದು ಎಷ್ಟು ಗಿಡ ಇದೆ ಸರ್? ಇದು ಇವು 1800 ಸಸಿ ಇದೆ ಸರ್. 1800 ಸಸಿ ಇದೆ ಸರ್. ಅಂದ್ರೆ ಎಷ್ಟು ಎಕರೆ ಆಗುತ್ತಿದೆ? ಇದು 4.5 ಎಕರೆ ಬರ್ತದೆ ಸರ್. 4.5 ಎಕರೆ. ಇದಕ್ಕೆ ಎಷ್ಟು ರೂಪಾಯಿ ಬಿತ್ತು ಸರ್? ಅಂದ್ರೆ ಒಂದ್ ಗಿಡಕ್ಕೆ ಸರ್ ಅಲ್ಲೇ 32 ರೂಪಾಯಿ ಹಾಕಿದ್ರು. ಆಮೇಲೆ ಡೆಲಿವರಿ ಚಾರ್ಜ್ ಒಂದು 3 ರೂಪಾಯಿ ಬಿದ್ದಿತ್ತು. 35 ರೂಪಾಯಿ ಆಗಿತ್ತು. ಅಂದ್ರೆ ಎಲ್ಲ ಸೇರಿ 35 ರೂಪಾಯಿ ಒಂದು ಗಿಡ ಬಿತ್ತು ನಿಮ್ಗೆ? ಬಿತ್ತೆ ಸರ್. ಅಂದ್ರೆ ಹೇಗಿದೆ ಸರ್? ಅಂದ್ರೆ ಈಗ ನೀವು ಈಗಾಗ್ಲೇ ದಾಳಿಂಬೆ ಬೆಳೆದಿರೋದ್ರಿಂದ ನಿಮಗ್ ಈ ಚೆನ್ನಾಗಿ ಸಸಿ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ನನ್ ಜೊತೆಗೆ ತಂದರಾಗಲ್ಲ ವರ್ಷಕ್ಕೆ ಬಿಟ್ಬಿಟ್ರು ಸರ್ ಅವರು. ವರ್ಷಕ್ಕೆ ಬೆಳೆ ತಗೊಂತಿದ್ದಾರೆ? ಆಗಲ್ಲ ತಗೊಂಡ್ಬಿಟ್ರು ಅವರು. ಹೌದಾ? ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಬಂತ? ಇಲ್ಲ, ಅವರು ಒಂದ್ ಸ್ವಲ್ಪ ಸಣ್ಣ ಗಿಡಕ್ಕೆ ಬಿಟ್ಬಿಟ್ರು. ನಮ್ಗೆ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಸಣ್ಣ ಗಿಡಕ್ಕೆ ಬಿಡಬಾರ್ದು, ಹಾಕಿದ ಬಂಡವಾಳನು ಹೊಂಟಲ್ಲ ಅಂತೇಳಿ 20 ತಿಂಗಳಿಗೆ ಇವಾಗ ಬಿಟ್ಟಿದ್ದೀನಿ ಸರ್. 20 ತಿಂಗಳಿಗೆ ಹೂವು ಬಿಟ್ಕೊಂಡಿದ್ರೆ ಹೆಂಗ್ ಅನ್ಸ್ತಾ ಇದೆ ಸರ್ ನಿಮ್ಗೆ? ಅಂದ್ರೆ ಈಗ ನೀವು ಅದನ್ನು ಹಾಕಿರೋದ್ರಿಂದ ಚೆನ್ನಾಗಿ ಇದು ಚೆನ್ನಾಗ್ ಬಂದಿದೆ ಸರ್. ಎಲ್ಲ ಚೆನ್ನಾಗಿದೆ, ಬೆಳವಣಿಗೆನ ಚೆನ್ನಾಗಿದೆ. ಇನ್ನ ಏನು ವಿಲ್ಟು ಅವೆಲ್ಲ ರೋಗ ಏನು ಕಂಡಿಲ್ಲ ಸರ್. ಅಂದ್ರೆ ಒಳ್ಳೆ ಗಿಡಗಳು ಕೊಟ್ಟಿದ್ದಾರೆ ಸರ್. ಈಗ ಒಂದ್ ವೇಳೆ ಯಾರಾದ್ರೂ ಬೇರೆ ರೈತರು ನಿಮಗೆ ಇಲ್ಲ ನಾನು ದಾಳಿಂಬೆ ಹಾಕ್ಬೇಕಪ್ಪ, ಅಲ್ಲಿ ಒಳ್ಳೆ ಗಿಡ ಸಿಗುತ್ತಾ ಅಂತ ಕೇಳಿದ್ರೆ ಅವ್ರು ರೆಕಮೆಂಡ್ ಮಾಡ್ತೀರಿ ನೀವು? ನಾವ್ ಆಗಲ್ಲ ಕೊಟ್ಟಿದ್ವಿ ಸರ್, 5-6 ಜನ ಕೊಡ್ಸಿದ್ವಿ. 5-6 ಜನ ಕೊಡ್ಸಿದಿರಿ ಈಗ ನೀವು ಅವ್ರ ಕಡೆನೆ, ಗೂಗಳೆ ಅವ್ರ ಕಡೆನೆ? ಸರ್. ಅಂದ್ರೆ ಒಳ್ಳೆ ಗಿಡ ಬಂದಿದಾವ ಅಂದ್ರೆ ಈಗ ನಿಮ್ ಅಂದಾಜು ಸರ್, ಈಗಾಗ್ಲೇ ನೀವು ಹೂ ಬಿಟ್ಕೊಂಡಿರಲ್ಲ, ಒಂದು ಅಂದಾಜು ಎಷ್ಟು ಇಳುವರಿ ಬರ್ಬಹುದು ಅಂತ ಮೊದಲನೇ ಬೆಳೆಗೆ? ಈ ಇಳುವರಿ ಒಂದ್ ಸ್ವಲ್ಪ ಫಸ್ಟ್ನೇ ಕ್ರಾಪ್ ಅಲ್ಲಿ ಒಂದು 10-15 ಟನ್ 10ರಿಂದ 15 ಟನ್ ಬರ್ತದೆ ಬರ್ಬೋದು. ಮೊದಲನೇ ಬೆಳೆ ನಾವು ಕಡಿಮೆನೆ ಬಿಡ್ತೀವಿ ಸರ್ ಫಸ್ಟ್ನೇ ವರ್ಷ. ಅಂದ್ರೆ ಸ್ವಲ್ಪ ಗಿಡ ಇದು ಇಂಪ್ರೂವ್ ಆಗ್ಲಿ ಅಂತೇಳಿ ಅಂತ. ಅಂದ್ರೆ ಒಂದು 10ರಿಂದ 15 ಟನ್ ಇಳುವರಿ ನೀವು ಅಲ್ಲಿಗೆ ಮಾಡ್ತೀರಿ ಸರ್. ನೀವು ಇಷ್ಟೊತ್ತು ನಮಗೆ ನಿಮ್ಮ ಒಂದು ದಾಳಿಂಬೆ ಬೆಳೆದ ಒಂದು ಅನುಭವನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡ್ರಿ. ನೀವು ಯಾವ ರೀತಿ ಗೂಟಿ ಒಂದು ಮಾಡಿರುವಂತಹ ದಾಳಿಂಬೆ ಸಸಿನ ತಂದು ಅದ್ರಲ್ಲಿ ಲಾಭ ಗಳಿಸ್ತಿದ್ರಿ. ಆಮೇಲೆ ಇತ್ತೀಚೆಗೆ ನೀವು ಈ ಒಂದು ಹೊಸ ತಂತ್ರಜ್ಞಾನ ಟಿಶ್ಯೂ ಕಲ್ಚರ್ ಮಾಡಿರುವಂತ ಅಂಗಾಂಶ ಕೃಷಿ ಮಾಡಿರೋ ದಾಳಿಂಬೆನ ತಂದು ಇದು ಮಾಡ್ಕೊಂಡಿದ್ದೀರಿ. ನೀವು ಯಾವ ರೀತಿ ಒಂದು ಒಳ್ಳೆ ಒಂದು ಇದ್ರಲ್ಲಿ ಇದ್ದೀರಿ, ಅಂದ್ರೆ ಒಳ್ಳೆ ಲಾಭ ಬರುತ್ತೆ ಅನ್ನೋ ಒಂದು ನಿಮ್ಮ ಅನುಭವನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡ್ರಿ ಸರ್. ಹಾಗಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಫಾರಂ ಟಿವಿ ವಾಹಿನಿಯ ಪರವಾಗಿ ನಮಗೆ ಧನ್ಯವಾದಗಳು ಸರ್. ನಮಸ್ಕಾರ ವೀಕ್ಷಕರೇ, ನೀವು ಇಷ್ಟೊತ್ತು ನೋಡಿದ್ರಿ ಈ ಒಂದು ಶ್ರೀ ಪಾಲಯ್ಯ ಅವರ ಒಂದು ದಾಳಿಂಬೆ ಬೆಳೆದ ಒಂದು ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಅವರು ಯಾವ ರೀತಿ ಮೊದಲಿಗೆ ಈ ಗೂಟಿ ಮಾಡಿದ ಸಸಿಗಳನ್ನ ತಂದು ಹಚ್ಕೊಂಡು ವರ್ಷದಿಂದ ವರ್ಷಕ್ಕೆ ಒಳ್ಳೆಯ ಲಾಭವನ್ನು ಗಳಿಸ್ತಿದ್ದಾರೆ. ಅವರು ಹೇಳಿದರು ಏನಿಲ್ಲ ಅಂತಂದರೂ ವರ್ಷಕ್ಕೆ ನನಗೊಂದು 25ರಿಂದ 30 ಲಕ್ಷದ ಲಾಭಕ್ಕೆ ನನಗೇನು ಮೋಸ ಇಲ್ಲ ಅಂತ. ಆಮೇಲೆ ಈಗ ಅವರು ಹೊಸದಾಗಿ ಏನು ಹಾಕ್ಕೊಂಡಿದ್ದಾರಲ್ಲ ಈ ಒಂದು ಟಿಶ್ಯೂ ಕಲ್ಚರ್ ಅಂಗಾಂಶ ಕೃಷಿ ಮಾಡಿದ ಈ ಒಂದು ದಾಳಿಂಬೆ ಗಿಡಗಳನ್ನು ಸಹ ಅವರು ಈ ದೇವನಹಳ್ಳಿಯ ಗೂಗಳೆ ಬಯೋಟೆಕ್ ಅವ್ರ ಕಡೆಯನ್ನು ತಂದು ಹಾಕ್ಕೊಂಡಿದ್ದಾರೆ. ಅದು ಕೂಡ ಬಹಳ ಚೆನ್ನಾಗಿ ಬೆಳವಣಿಗೆ ಬರ್ತಾ ಇದೆ. ಈಗಾಗಲೇ ಒಂದು 2 ವರ್ಷ ಹಂತಕ್ಕೆ ಬಂದಿದ್ದು ಒಳ್ಳೆ ಹೂ ಬಿಟ್ಟಿದೆ, ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದರು. ಇಷ್ಟೊತ್ತು ಅವರು ಒಂದು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ನಿಮ್ಮ ಪರವಾಗಿ ಮತ್ತು ನಮ್ಮ ಫಾರಂ ಟಿವಿಯ ವಾಹಿನಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.